ಹದಿಹರೆಯದ ವಯಸ್ಸು ಹುಡುಗಿಯನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟ. ಕನಸುಗಣ್ಣಿನ ಹುಡುಗಿಯ ಕಂಗಳಲ್ಲಿ ಮೂಡಿದ್ದ ಕನಸುಗಳೇ ಬದಲಾಗಿ ಹೋದ್ವಾ. ಹಂತನಮನೆ ಗ್ರಾಮದ ಈ ಹುಡುಗಿ ಅಲ್ಲಿಂದ 10 ಕಿಲೋಮೀಟರ್ ದೂರದ ಬಸವನಹಳ್ಳಿಯಲ್ಲಿ ಯಾಕೆ ನೇಣು ಬಿಕ್ಕೊಂಡ್ಲು ಅನ್ನೋದೇ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಅದು ಅಲ್ಲದೆ ಆಕೆಯ ಶವ ಸಿಕ್ಕ ರೀತಿಯನ್ನ ನೋಡಿದವರಿಗೆ ಅದು ಸೂಸೈಡ್ ಅಂತ ಅನ್ನಿಸಿರಲಿಲ್ಲ. ಮರವನ್ನ ತಪ್ಪಿ ನಿಂತ ರೀತಿಯಲ್ಲಿ ಶವ ಸಿಕ್ಕಿತ್ತು. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಮಾತ್ರ ಆತ್ಮಹತ್ಯೆ ಅಂತ ಹೇಳಲಾಗಿದೆ. ಅಲ್ಲಿ ಅದೇನಾಯ್ತೋ ಅಂತ ಎಲ್ಲರೂ ಚಿಂತಿಸಿಕೊಂಡಿದ್ದಾಗಲೇ ಅಲ್ಲಿಯ ಕೌನ್ಸಿಲರ್ ಒಂದು ವಿಷಯ ಹೇಳಿದ್ರು. ಆ ಹುಡುಗಿ ಖಂಡಿತ 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 ತುಂಬ ಸೌಂದರ್ಯವತೆ. ಆ ಹುಡುಗಿ ಮೇಲೆ 4-5 ಜನದ ಇದು ಆಸೆಗಳಿದ್ದು, ಒಬ್ಬರಲ್ಲ ಒಬ್ಬರು ಬಂದು ಆ ಹುಡುಗಿನ ಕೆಣಕೋದು, ಮಾತಾಡ್ಸೋದು, ನಾನು ಲವ್ ಮಾಡ್ತೀನಿ, ಇವೆಲ್ಲ ಹೇಳಿರ್ಬೋದು. ಏಕೆಂದರೆ ನಾವು ನೋಡಿದಂಗೂ ಸಹ ಹಲವಾರು ಬಾರಿ ನಮ್ಮ ವಾಸದ ಮನೆ ಹತ್ರನೇ ಒಂದು ದಿವಸ ಒಬ್ಬ ಪಲ್ಸರ್ ಬೈಕ್ನಲ್ಲಿ ಬಂದು ಒಬ್ಬ ದಪ್ಪ ಹುಡುಗ ಅವಳ ಕೈಲಿ ಮಾತಾಡ್ತಾ ಇದ್ದ. ನಾವು ನೋಡಿದಾಗ ಏನು ಈ ಥರ ಎಲ್ಲ ಮಾತಾಡ್ತಾರಲ್ಲ, ಪಾಪ ಹುಡುಗಿ ಭವಿಷ್ಯ ಹಾಳು ಮಾಡ್ತಾರಲ್ಲ, ಇವರು ಅಡ್ಡದಾರಿಗೆ ತರೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅಂದ್ಕೊಂಡು ಹೋದ್ವಿ. ಮುಂದೆ ಅವ್ರ ಅಪ್ಪ ಅಮ್ಮಗೆ ಹೇಳಿ ಇದನ್ನು ಸರಿಪಡಿಸೋಣ ಅಂತಲೂ ಯೋಚನೆ ಮಾಡಿದ್ವಿ. ಅಷ್ಟರೊಳಗೆ ಕೇವಲ ನಾವು ನೋಡಿದ ಒಂದು 4-5 ದಿವಸದಲ್ಲೇ ಆ ಹುಡುಗಿಗೆ ಈ ಗತಿ ಆಗಿದೆ. ಹಾಗಾದ್ರೆ ಅಕ್ಷತಾ ಲವ್ವು ಗಿವ್ವು ಅಂತ ಹೋಗಿ ಹೆಣವಾಗಿದ್ದೇ ನಿಜಾನ? ಆ ಬಗ್ಗೆ ಮನೆಯವರಿಗಂತೂ ಗೊತ್ತಿಲ್ಲ. ಮಗಳ ಬಗ್ಗೆ ಕಿಂಚಿತ್ತು ಸಂಶಯನೂ ಅವರಿಗಿಲ್ಲ. ಇನ್ನು ಆಕೆ ಓದ್ತಾ ಇದ್ದ ಕಾಲೇಜಿಗೆ ಹೋದ್ರೆ ಗೆಳತಿಯರಿಗೂ ಏನೂ ಗೊತ್ತಿಲ್ಲ. ಅನ್ಯಾಯ ಆಗ್ಬಿಟ್ಟಿದೆ ಸರ್, ಬಿಡ್ಬೇಡಿ ಸರ್. ಅದು ಯಾರು ಏನಾಗಿದ್ರು ಬಿಡ್ಬೇಡಿ ಸರ್. ನೀವು ಅವರು ಬೇರೆ ಯಾರೋ ಮೋಸ ಮಾಡಿದಾರೆ ಅಂತೀರಾ ಸರ್? ಸ್ವಲ್ಪ ನೋಡಿದ್ರೆ ದಾಖಲೆಗಳ ಪ್ರಕಾರ ಹಂಗೆ ಅನ್ಸುತ್ತೆ. ಇವಳು ಆಗ ಮಾಡ್ಕೊಂಡಿದ್ದಾಳೆ ಏನೂ ಗೊತ್ತಿಲ್ಲ. ಫುಲ್ ಕ್ಲಿಯರ್ ಆಗಿ ದಾಖಲೆ ಸಿಕ್ಕಿಲ್ಲ. ನೀವಾದ್ರೂ ಕಂಡಿಡಿ ಸರ್. ಬೇರೆ ಹೆಣ್ಮಕ್ಳಿಗೆ ಈ ಥರ ಆಗ್ಬಾರ್ದು ಸರ್. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿರೋದು ಸರ್. ಫ್ರೆಂಡ್ಶಿಪ್ ಇತ್ತು ಎಲ್ಲ. ಪರ್ಸ್ನಲ್ ಮಾತ್ರ ಅವಳು ಏನು ಹೇಳಲೇ ಇಲ್ಲ. ಮಾತ್ರ ಭಾಳ ಜೋಕ್ಸ್ ಮಾಡೋಳು. ಎಷ್ಟು ಖುಷಿಯಾಗಿದ್ಲು ಅಂದರೆ ಏನು ಪರ್ಸ್ನಲ್ ಏನು ಹೇಳ್ದಂಗೆ ನಮಗೆ ಮಾಡ್ಕೊಂಡಿದ್ದಾಳೆ ಸರ್. ಹಂಗೆ ಪ್ರಾಂಶುಪಾಲರು ಈ ಬಗ್ಗೆ ಮಾತು ಶುರು ಮಾಡಿದ್ದು ಹೀಗೆ. ಈ ಹಂತದಲ್ಲಿ ಓದ್ತಕ್ಕಂಥ ಮಕ್ಕಳಿದಾರಲ್ಲ, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಇರ್ಬೋದು, ಬಹುತೇಕವಾಗಿ ನಾವು ಜವಾಬ್ದಾರಿಯಿಂದ ನೋಡ್ಕೊಳ್ಳೋದವರೆ ಅವರು ದಾರಿ ತಪ್ಪತಕ್ಕಂಥ ಸಾಧ್ಯತೆಗಳೇ ಹೆಚ್ಚು. ಸ್ವಂತ ವಿವೇಚನೆ ಶಕ್ತಿ ಇರೋದಿಲ್ಲ ಅವರಿಗೆ. ಮನಸ್ಸು ಚಂಚಲವಾಗಿರುತ್ತದೆ. ನಾವೀಗ ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯೋ ತಪ್ಪು ಅಂತ ವಿವೇಚನೆ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಕಾಲೇಜಿನಲ್ಲೂ ಕೂಡ ಪ್ರಿನ್ಸಿಪಾಲ್ ಆಗ್ಬೋದು, ಉಪನ್ಯಾಸಕರಾಗ್ಬೋದು, ಮಕ್ಕಳ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಹಾಗಾದ್ರೆ ಅಕ್ಷತಾ ಸರಿಯಾದ ಕಾಳಜಿ ಇಲ್ಲದೆ ದಾರಿ ತಪ್ಪಿದ್ಲು ಅಂತಾನ? ಅಲ್ವೇ ಅಲ್ಲ. ಆಕೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಅವ್ರಂತಾರೆ. ಆ ವಿದ್ಯಾರ್ಥಿನಿ ಓದಿನಲ್ಲಿ ಮುಂದಿದ್ದು, ಹಾಜರಾತಿ ರೆಗ್ಯುಲರ್ ಆಗಿತ್ತು. ಆಮೇಲೆ ಆಕೆಯ ಸ್ನೇಹಿತರು, ನಮ್ಮ ತರಗತಿ ಉಪನ್ಯಾಸಕರೆಲ್ಲ ಆಕೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಒಳ್ಳೆಯ ಹುಡುಗಿ. ಈ ಥರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆಘಾತ ಆಯಿತು. ತುಂಬ ಒಳ್ಳೆಯ ಹುಡುಗಿ ತುಂಬ ಸೌಂದರ್ಯವತಿಯಾಗಿತ್ತು. ತುಂಬ ಒಳ್ಳೆಯ ಹುಡುಗಿ. ನಮ್ಮ ಅಭಿಪ್ರಾಯದಲ್ಲಿ ವೆರಿ ಇನ್ನೋಸೆಂಟ್. ಈ ಮುಗ್ಧತೆಯನ್ನ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ಮುಗ್ಧ ಹುಡುಗಿಯನ್ನ ದಾರಿ ತಪ್ಪಿಸಿದ್ದಾರೆ. ಇವತ್ತ ಹುಡುಗಿ ತನ್ನ ಜೀವವನ್ನೇ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಈಡಾಯಿತು. ಹುಡುಗರು ದಾರಿ ತಪ್ಪಿಸಿದ್ದಾರೆ ಅಂತ ಇವರು ಹೇಳೋದಕ್ಕೂ ಅಕ್ಷತಾಳ ತಂದೆ ಶರತ್ ಮತ್ತು ದೀಪು ಎಂಬಿಬ್ಬರು ಹುಡುಗರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದಕ್ಕೂ ಸರಿಯಾಗಿದೆ. ಫಸ್ಟು ಟ್ಯೂಷನ್ಗೆ ಹೋದ್ಲವಳು. ಆಮೇಲೆ ಶರತ್ತು ಮತ್ತು ದೀಪು ಇಬ್ಬರು ಬಂದರು ಸರ್. ಬಂದು ನಾನು ಸುಮ್ಮನೆ 2 ಮಕ್ಳು ಎತ್ಕೊಂಡು ಕೂತಿದ್ದೆ. ಅಲ್ಲೇ ಕೂತಿದ್ದೆ. ಅವನು ದೀಪನನ್ನು ಫುಲ್ ಟೇಟಾಗಿ ಬಂದಿದ್ದ. ಬಂದು ನನ್ನ ಬೈದ. ಏನಂತ ಬೈದ? ಬೋಳಿ ಮಗನೆ ಅಂತ ಬೈದ. ನಾನು ಮಾತಾಡಲಿಲ್ಲ, ಅವನ ಹತ್ರ ಏನೂ ಮಾತಾಡಲಿಲ್ಲ. ಆಮೇಲೆ ಶರತ್ತನ್ನು ಬಂದಿದ್ದ. ದೀಪು ನನ್ನ ಜೊತೆಲೆ ಕೂತಿದ್ದ. ಅವತ್ತೇ ಟ್ಯೂಷನ್ಗೆ ಓದಿಸ ಹೇಳ್ತಿರೋದು ನಾನು. ಟ್ಯೂಷನ್ಗೆ ಓದಿಸ ಅವನು ಬಂದಿದ್ದ. ಶರತ್ತು ಬಂದು ದೀಪನ ಎಳ್ಕೊಂಡು ಹೋದ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ಬಾಡಿ 22 ತಾರೀಕಿಗೆ ಬೆಳಗ್ಗೆ ಬಸವನಹಳ್ಳಿ ಊರಿನಲ್ಲಿ ಪಾಲ್ಯ ಹೋಬಳಿನಲ್ಲಿ ಬಾಡಿ ಸಿಕ್ತು. ಅದು ಹೆಂಗೆ ಅದು ಏನಾಗಿದೆ ಪ್ರಿಲಿಮಿನರಿ ಇನ್ಕ್ವೈರೀಸ್ ಟೈಮ್ನಲ್ಲಿ ಇಟ್ ವಾಸ್ ಅ ಕ್ಲಿಯರ್ ಕೇಸ್ ಆಫ್ ಹ್ಯಾಂಗಿಂಗ್. ಆ ದಿವಸ ವಿ ಆರ್ ಟೇಕನ್ ಅ ಕೇಸ್ ಅಂಡರ್ ಅನ್ಯಾಚುರಲ್ ಡೆತ್ ಸಸ್ಪಿಷಿಯಸ್ ಅಂಡರ್ ಸೆಕ್ಷನ್ 174(3) CRPC ಪ್ರಕಾರ. ಆ ಕೇಸ್ನಲ್ಲಿ ಅಕ್ಯೂಸ್ ಶರತ್ ಮೇಲೆ ಕಂಪ್ಲೇನೆಂಟ್ ಫ್ಯಾಮಿಲಿ ಕಂಪ್ಲೇನೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಶರತ್ ಮೇಲೆ ಡೌಟ್ ಇದೆ.
ಸ್ಟಿಲ್ ಕೇಸ್ ತನಿಖೆನಲ್ಲೇ ಇದೆ. CDR ಎಲ್ಲ ನೋಡಲೇಬೇಕು. ಅದೊಂದ ತಕ್ಷಣ ಅದು ಏನೇನಿದೆ ತನಿಖೆ ಕಂಪ್ಲೀಟ್ ಮಾಡ್ತಾರೆ. ಇವರು ಈ ಬಗ್ಗೆ ತನಿಖೆ ನಡೆಸೋದಕ್ಕೂ ಮೊದಲು ಮತ್ತೊಂದು ಅನಾಹುತ ನಡೆದು ಹೋಗಿದೆ. ಅಕ್ಷತಾಳ ಮೇಲೆ ತುಂಬಾ ಮೊದಲಿನಿಂದಲೂ ಮನಸ್ಸಿಟ್ಕೊಂಡಿದ್ದ ಹುಡುಗ ರಂಗನಾಥ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇವಳು ಸಾಯೋದಕ್ಕೂ ಆ ಹುಡುಗನಿಗೂ ಸಂಬಂಧ ಇದೆ. ಅವನು ಈಕೆಯ ಕಥೆ ಮುಗಿಸಿ ತಾನೂ ಪ್ರಾಣ ಬಿಟ್ನ ಅನ್ನೋ ಪ್ರಶ್ನೆ ಎದ್ದಿದೆ. ಆದ್ರೆ ರಂಗನಾಥ ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ನಡೆದಿದ್ದೇ ಬೇರೆ. ಅಕ್ಷತಾ ಅಲ್ಲೆಲ್ಲೋ ಗೊತ್ತಿಲ್ಲದ ಜಾಗದಲ್ಲಿ ಸತ್ತು ಮಲಗಿದ್ರೆ ಅವಳ ಸಾವಿನ ಸುದ್ದಿ ಕೇಳಿ ಓಡಿ ಬಂದ ಹುಡುಗ ಆಸ್ಪತ್ರೆಯ ಮುಂದೆ ವಿಷ ತಗೊಂಡಿದ್ದ. ಅವರಿಬ್ಬರ ನಡುವೆ ಏನ್ ನಡೆದಿತ್ತು? ಚೆಲುವೆ ಅಕ್ಷತಾ ಸಾವಿಗೆ ಶರಣಾಗಿದ್ದೇಕೆ ನೋಡೋಣ ಒಂದು ಬ್ರೇಕ್ನ ನಂತರ.